ಮಾಡಬೇಡ ಅಂತ ಹಾಕಿರ್ತಾರೋ ಅದನ್ನೇ ನಾವು ಮಾಡೋ ಅಂಥದ್ದು. ಆಗ್ತಾ ಇದೆಯಲ್ಲ ಅದೇ ನಾನು. Few moments later. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಟ್ರಕ್ಕಿಂಗಿಗೆ ಶೂ ತಗೊಂಡಿತ್ತಪ್ಪ. ಆಗಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅಷ್ಟೇನೆ. ಆನೆ ಸಾಯಿಸ್ಬಿಡ್ತಾರಪ್ಪ ಒಬ್ಬರನ್ನ. ನಮಸ್ಕಾರ ದುನಿಯಾ, ಎಲ್ರಿಗೂ ಬೆಳಗಿನ ಶುಭೋದಯ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಚೆನ್ನಾಗಿಲ್ಲ ಅಂದ್ರೆ ಹೇಳಿ, ಈ ವಿಡಿಯೋ ನೋಡಿ ಚೆನ್ನಾಗಾಗುತ್ತೆ ನಿಮ್ ದಿನ. ಇವತ್ ನಾವ್ ಎಲ್ಲಿಗೆ ಬಂದಿದೀವಿ ಅಂತ ಅಂದ್ರೆ ರಾಮನಗರದ ಹತ್ರ ಇರೋ ಒಂದು ಹಿಸ್ಟಾರಿಕಲ್ ಪ್ಲೇಸ್ಗೆ ಬಂದಿದೀವಿ. ಹಿಸ್ಟಾರಿಕಲ್ ಪ್ಲೇಸ್ ಅಂತ ಅಂದ್ರೆ ಮಹಾಭಾರತಕ್ಕೆ ಲಿಂಕ್ ಆಗಿರೋ ಪ್ಲೇಸ್ ಇದು. ಯಾವುದು ಅಂತ ಅಂದ್ರೆ ನೋಡಿ, ಇದೆ ಶ್ರೀ ಕ್ಷೇತ್ರ ಭೀಮನಕಿಂಡಿ. ಈಗ ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಬಂದು ನೀವು ಗಾಡಿನ ನೋಡಿ ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಈ ಪಾರ್ಕಿಂಗ್ ಜಾಗದಲ್ಲಿ ಆರಾಮಾಗಿ ಪಾರ್ಕಿಂಗ್ ಮಾಡಿ. ಈ ತರ ಬಂದ್ರೆ ಟಿಕೆಟ್ ಕಲೆಕ್ಟರ್ ಒಬ್ರು ಕೂತಿರ್ತಾರೆ. ಮೇಡಮ್ ಟಿಕೆಟ್ ಕೊಡ್ತೀರಾ ಮೇಲೋಗಕ್ಕೆ? ನೋ ಎಂಟ್ರಿನಾ? ಯಾಕೆ? ನಾವು ಕಳ್ರ ತರ ಇದೀವ? ಇಲ್ಲ ಹೀರೋ ತರ ಇದೀನಿ, ನನ್ನನ್ನ ಕಳ್ರ ತರ ಅಂತ ಅಂತವಳೆ. ಯಾರು ಅಲ್ಲ ಇವಳು, ನನ್ನ ಹೆಂಡ್ತಿನೇ. ಟಿಕೆಟ್ ಕಲೆಕ್ಟರ್ ಮಾಡಕ್ಕೆ ಇಲ್ಲಿ ಬಿಟ್ಟಿದ್ದೀನಿ. ಬನ್ನಿ ಇವಾಗ ಮೇಲೆ ಹೋಗೋಣ, ಸ್ಟಾರ್ಟ್ ಮಾಡೋಣ. ಬನ್ನಿ ನಮ್ಮ ಟ್ರಕ್ಕಿಂಗ್ ಜರ್ನಿನ. ಚಲೋ. ಮೊಬೈಲ್ ಎಲ್ಲ ತಗೊಂಡ 2 hours ಟ್ರಕ್ಕಿಂಗ್ ಇರುತ್ತೆ. ನಿಮ್ಮ ಕಾಲ್ಗಳು ಗಟ್ಟಿ ಇದ್ದರೆ ಮಾತ್ರ ಬನ್ನಿ. ಒಳ್ಳೆ ಕಾರ್ಡಿಯೋ ಆಗುತ್ತೆ. ಏನೋ ಬೋರ್ಡ್ ಹಾಕೋರಪ್ಪ ಅರಣ್ಯ ಇಲಾಖೆ ಅಂತ, ಏನಂತ ಗೊತ್ತಿಲ್ಲ. ಟ್ರಕ್ಕಿಂಗ್ ಆ್ಯಂಡ್ ಹೈಕಿಂಗ್ ಹಿಲ್ ಇಸ್ ರಿಸ್ಟ್ರಿಕ್ಟೆಡ್. ಇಲ್ಲಿ ಏನು ಮಾಡಬೇಡ ಅಂತ ಹಾಕಿರ್ತಾರೋ ಅದನ್ನೇ ನಾವು ಮಾಡೋ ಅಂಥದ್ದು. ಆಗ್ತಾ ಇದೆಯಲ್ಲ ಅದೇ ನಾನು. ಸ್ಟಾರ್ಟಿಂಗಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ. ದೇವ್ರಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಒಳ್ಳೇದಾಗಲಿ ಅಂತ ಹೋಗೋಣ ಬನ್ನಿ. ಜಾಗ ನೋಡೋಕ್ಕೆ ಈ ಥರ ಐತೆ, ಯಾರು ಒಬ್ಬರು ಕೂಡ ಇಲ್ಲ ನೋಡ್ರಿ. ಸ್ಟಾರ್ಟಿಂಗ್ ಜಾಗನೇ ಹಿಂಗೆ, ಪರ್ಫೆಕ್ಟ್ ಟ್ರಕ್ಕಿಂಗು. ಹುಷಾರಾಗಿ ಬರ್ಬೇಕು ಅಷ್ಟೇನೆ. ಸಗಣಿ ಎಲ್ಲ ಇದೆ ಅಂತಂದ್ರೆ ಹಸು ಬಂದಿರುತ್ತೆ, ಅದೇ ಅಲ್ಲಿವರೆಗೂ ಬಂದಿರುತ್ತೆ ಹಸು ಅಷ್ಟೇ. ಇನ್ನು ಮೇಲಕ್ಕೆ ಬರೋಕ್ಕಾಗಲ್ಲ, ಹಸು ಆಗಲ್ಲ. ಹಿಂಗೆಲ್ಲಿ ಬರೋಕ್ಕಾಗುತ್ತೆ ಹಸುಗಳು? ಜಾಗ ನೋಡಿ ಹೆಂಗಿದೆ. ಅಯ್ಯಯ್ಯೋ, ಯಾವ ದಾರಿ ಅಂತಲೇ ಗೊತ್ತಾಯ್ತಾ ಇಲ್ಲ. ಇದೇ ದಾರಿ, ಹಿಂಗೆ ದಾರಿ ಹೋಗಿಲ್ಲ. ಜನ ಬಾ, ಇದೆಲ್ಲ ಜನ ಹೋಗೋರಲ್ಲ ಬಾ. ನೋಡಿ ಅಲ್ಲಿ ಬ್ರೇಕ್ 1. 2 ನಿಮಿಷ ಹತ್ತಿರೋದಕ್ಕೆ ಆಗ್ಲೇ ಬ್ರೇಕ್ 1. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಇದೆಲ್ಲ ಗೊತ್ತಾಗ್ತಾ ಇದೆ ನಿಮ್ಮ ಫಿಸಿಕಲ್ ಹೆಲ್ತ್ ಹೆಂಗಿದೆ ಅಂತ. ಬಾ ಹೋಗೋಣ ಅಂದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದೊಳೋದು ಯಾರು? ಇವತ್ತು ಮಲ್ಕೊಬಿಡೋಣ, ನಾಳೆಯಿಂದ ಹೋಗೋಣ, ಈ ಥರ ಡೈಲಾಗ್ ಎಲ್ಲ ಹೇಳೋದು ಯಾರು? ಮಳೆ ಬಂದಿರೋದಕ್ಕೂ ಅದಕ್ಕೂ ಗಿಡಗಳು ಬೆಳೆದಿರೋದೊಳೆ ಹೆಂಗಾಗಿ ಗೊತ್ತಾ, ಇದು ಹಾಂಟೆಡ್ ಪ್ಲೇಸ್ ಇದ್ದಂಗೆ ಐತೆ. ಸ್ವಲ್ಪಕ್ಕೆ ಹೆಂಗಂದ್ರೆ ಹಿಂಗೆ ಇನ್ನೂ ಬೇಜಾನ್ ಹೋಗ್ಬೇಕು ನಾವು. ಸೊ ಗೈಸ್ ನೋಡಿ, ಬ್ರೇಕ್ 2. 50 ಮೀಟರ್ಸ್ಗೆ ನಾನು ಬ್ರೇಕ್ ಎಲ್ಲ. ಈ ಸತಿ ನಿಮ್ಮ ಫೇಸ್ ಅಷ್ಟೇ 50 ಮೀಟರ್ ಬಂದಿರೋದು ಅಷ್ಟೇ. ನೀನು ಅದಕ್ಕೆ ಅಲ್ಲೇ 2ನೇ ಬ್ರೇಕ್ ತೊಗೊಂಡಿದ್ಯಾ. ಅಥವಾ ನಂಬರ್ 3 ಎಷ್ಟು ಬ್ರೇಕ್ ತಗೋತೀಯ ನೋಡ್ತೀನಿ. ಅದಕ್ಕೆ ಹೊಸ ಶೂ ಬೇರೆ ನೋಡಿ, ಈ ಶೂ ಬೇರೆ ಹತ್ತುತ್ತೀನಿ ಏನೋ ಅಂತ. ಟ್ರಕ್ಕಿಂಗಿಗೆ ಶೂ ತೊಗೊಂಡಿತ್ತಪ್ಪ. ನೋಡಿ 5 ವರ್ಷದಿಂದ ಅದೇ ಶೂ. ಕಾಲೇಜು ಅದರಲ್ಲೇ ಕಳೆದೆ, ಕೆಲಸನೂ ಅದರಲ್ಲೇ ಕಳಿತೀನಿ. ಏನು ಮಾಡೋಣಪ್ಪ, ಬಡತನ ಹುಡುಗರು ಗೊತ್ತು, ಹುಡುಗಿರು ಗೊತ್ತಾಗಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಮಾತಾಡೋಕ್ಕೂ ಆಗ್ತಾ ಇಲ್ಲ. ಓಟೋದ್ರು ಅವರು ನಡಿ. ಈ ಸರಿ ಸೀರಿಯಸ್ ಆಗಿ ಸುಸ್ತಾಗೋಗ್ಬಿಟ್ಟಿದ್ದಾಳೆ. ಫುಲ್ಲು ಕೋಪ ಬೇರೆ ಬಂದಿದೆ ಈಗ. ಯಾಕಾದ್ರೂ ಬಂದು ಮನೇಲಿ ಹೆಂಗೋ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೆ. ಇವನ್ನಾರು ಹೋಗು ಅನ್ಬೇಕಾಗಿತ್ತು. ಗೊತ್ತಾಗ್ತಾ ಇದೆ ನಿನ್ನ ಮನಸ್ಸಿನ ಮಾತು, ನನಗೆ ಅರ್ಥ ಆಗ್ತಾ ಇದೆ. ಅದೇ ತಾನೇ ಇದ್ದಿದ್ದು. ನೆಕ್ಸ್ಟ್ ಟೈಮ್ ಬತ್ತೀಯಾ? ನೆಕ್ಸ್ಟ್ ಟೈಮ್ ಬತ್ತೀಯಾ? ಬೆಟ್ಟ ಆಗೋದು ಒಳ್ಳೇದೇ. ಸೊ ಗಾಯ್ಸ್ ನೋಡಿ, ಅರ್ಧ ಬಂದಿದ್ದೀವಿ. ಈ ಥರ ಇದೆ. ಸೊ ಗಾಯ್ಸ್ ಪೊಲೀಸವ್ರು ಬಂದರು. ನಮಗೆ ಪೊಲೀಸವ್ರು ಕರೀತಾ ಇದ್ದಾರೆ. ಸರ್ ಸರ್ ಬಂದೆ ಸರ್. ಆಯಿತು ಸರ್. ಇಲ್ಲ ಸರ್ ಗೊತ್ತಿಲ್ಲದಲ್ಲೇ ಬಂದಿತ್ತು. ಬಂದೆ ಸರ್. ಆಯಿತು, ವಿಡಿಯೋ ಆಫ್ ಮಾಡ್ತಾ ಇದ್ದೀನಿ. ಬಂದೆ ಸರ್, ಬಂದೆ. A few moments later. ಬ್ರೋ ನಾನಂತೂ
ಸಿಕ್ಕಾಕೊಂಡಿನಿ ಬ್ರೋ. ಸೊ ಗಾಯ್ಸ್ ನೋಡಿ, ನಾನು 1 ಅವರ್ ಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ಕೆ ಸರಿ ಆಯಿತು, ಏನೋ ಪಾಪ ನಿಮ್ಮ ವೈಫ್ ಜೊತೆ ಬಂದಿದ್ಯಾ ಅಂತ ಅಂದ್ಬಿಟ್ಟು ಬರೀ ಅಪಾಲಜಿ ಲೆಟ್ರ್ ಬರ್ಸಿ ನನ್ನ ಕಳಿಸ್ತಾ ಇದ್ದಾರೆ. ಸೊ ಗಾಯ್ಸ್ ನೋಡಿ, ಇವಾಗ ನಾವು ಗೊತ್ತಿಲ್ದಲೇನೆ ಭೀಮನ್ಕುಂಡಿಯಲ್ಲಿ ಟ್ರೆಕ್ಕಿಂಗ್ ಮಾಡಿದ್ದಕ್ಕೆ ಅಪಾಲಜಿ ಬರ್ದಿ ಫಾರೆಸ್ಟ್ ಆಫೀಸರ್ ಹತ್ರ ಬೈಸ್ಕೊಂಡು ಬಂದಿದ್ದೀನಿ. ನೀವು ಯಾರ್ದೋ ವಿಡಿಯೋ ನೋಡ್ಕೊಂಡು ಭೀಮನಕಿಂಡಿಗೆ ಬಂದ್ರೆ ಪಕ್ಕ ಲಾಕ್ ಆಗ್ತೀರಾ. ಭೀಮನಕಿಂಡಿ ಇವಾಗ ರಿಸರ್ವ್ ಫಾರೆಸ್ಟ್ ಆಗಿದೆ, ಯಾರು ಹೋಗಂಗಿಲ್ಲ ಮೇಲೆ. ಏನು ಅದು ಕ್ಲೋಸ್ ಆಗ್ಬಿಟ್ಟದ ಮೇಲೆ? ಇದು ಹೋಗೋದಿಲ್ಲ, ಈ ಫಾರೆಸ್ಟ್ ಅವ್ರು ಬಿಡೋದಿಲ್ಲ ಅಂತಾರೆ. ಯಾಕೋ ಹೋಯ್ತಾರ, ಸೋಮವಾರ ಮಂಗಳವಾರ ಹೋಗುದಿಲ್ಲ, ಬೇರೆ ದಿನ ಹೋಗಂಗಿಲ್ಲ ಹೋಯ್ತಾರೆ. ಈಗ ಫಾರೆಸ್ಟ್ ಅವ್ರು ನಮ್ಗೆ ಬಿಡ್ಲಿಲ್ಲ. ಬಿಡ್ಲ್ವಾ? ಇದೆಲ್ಲ ಬರ್ಸ್ಕೊಂಡ್ರು ಹೋಗಂಗಿಲ್ಲ ಅಂತ ಎಲ್ಲ ಬೈದಿ. ನಾವು ಹೋಗಿದ್ದೋ, ಹೋಗಿ ವಾಪಸ್ ಬರ್ಬೇಕಾರೆ ಬರ್ಸ್ಕೊಂಡ್ರು ಎಲ್ಲ. ಹೋಗಿದ್ರಾ? ಬರ್ಸ್ಕೊಂಡು ಎಲ್ಲ ಲೆಟರ್ ಬರ್ಸ್ಕೊಂಡು ಅಡ್ರೆಸ್ ಪ್ರೂಫ್ ಎಲ್ಲ ಇಸ್ಕೊಂಡು ಕಳ್ಸಿದ್ರು. ಬರೀ ಸುಳ್ಳು ಅವ್ರು ನಡೀರಿ. ಇಬ್ರು ತಾನೆ? ಇಬ್ರಾಳು ಇಬ್ರು. ದುಡ್ಡು ದುಡ್ಡೇನು ಇಸ್ಕೊಳ್ಳಿಲ್ಲಪ್ಪ ನಮ್ಮ ಹತ್ರ. ಲೆಟರ್ ಬರ್ಕೊಂಡ್ ಕೊಡು ಅಂತಂದ್ರು ಅಷ್ಟೇನೆ. ಆನೆ ಸಾಯಿಸ್ಬಿಡ್ತಾರಪ್ಪ ಒಬ್ಬರನ್ನ. ಒಬ್ಬರ ಇಲ್ಲಿ ಕಬಾಳ್ ಪಕ್ಕ ರೋಡಲ್ಲಿ ಕಂಟ್ರೋಲ್ ಆಗೋದು ಈಗ. ಸೊ ಗಾಯ್ಸ್, ಇವತ್ತಿನ ದಿನಾನೇ ಚೆನ್ನಾಗಿಲ್ಲ ನಂದು. ಪೊಲೀಸ್ ಆಫೀಸರ್ ಹತ್ರ ಬೈಸ್ಕೊಂಡೆ, ಅಪಾಲಜಿ ಲೆಟ್ರ್ ಬರ್ಸ್ಕೊಂಡ್ರು. ಇನ್ನೇನು ಸಪ್ಪೆ ಮೊರೆ ಹಾಕೊಂಡು ವಾಪಸ್ ಮನೆ ಕಡೆ ಹೋಗ್ಬೇಕಾದ್ರೆ ಒಬ್ರು ಸ್ಪೆಷಲ್ ಗೆಸ್ಟ್ ಕಾಣಿಸಿದ್ರು ನಮ್ಗೆ. ಯಾರಪ್ಪ ಸ್ಪೆಷಲ್ ಗೆಸ್ಟ್ ಅಂತಂದ್ರೆ ಇವಾಗ ನೋಡಿ ಕಾಣಿಸ್ತಾರೆ ಯಾರು ಅಂತ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.